ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪಲ್ಲವಿ ರಂಗೇಗೌಡ. ನಾನು ಕಳೆದ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಚಿಕ್ಕಪೇಟೆಗೆ ಶಾಪಿಂಗ್ಗೆ ಹೊರಡ್ತಾ ಇದ್ದೀವಿ ಅಂತೇಳಿ. ಸಂಡೇ ನಾವು ತೋಟಕ್ಕೆ ಹೋಗಿ ಬಂದದ್ದೇ ತುಂಬ ಲೇಟ್ ಆಗಿಬಿಟ್ಟಿತ್ತು. ಬಂದು ನಾವೆಲ್ಲ ಫ್ರೆಶ್ ಅಪ್ ಆಗಿ ಎಲ್ಲ ಹೊರಡೋಣ ಅನ್ನೋ ಅಷ್ಟರಲ್ಲಿ ಮಧ್ಯಾಹ್ನ 1:30 ಆಗಿಬಿಡ್ತು. ಸೊ ಎಲ್ಲರೂ ಕೂಡ ರೆಡಿ ಆಗಿಬಿಟ್ಟು, ಅದರಲ್ಲೂ ನಮ್ಮ ಹುಡುಗರು ಮತ್ತು ನಮ್ಮ ಅಂಕಲ್ ಅಂತೂ ನಾವು ಹೋಗಲೇಬೇಕು ಚಿಕ್ಕಪೇಟೆಲೇ ನಾನು ಬಟ್ಟೆ ತೊಗೋಬೇಕು. ಯಾವಾಗಲೂ ಪ್ರತಿ ವರ್ಷ ನಾನು ಅಲ್ಲೇ ತೊಗೊಂಡು ಅಲ್ಲೇ ಸ್ಟಿಚ್ಚಿಗೆ ಕೊಡೋದು. ನೀವು ಯಾಕೆ ಸುಮ್ಮನೆ ಇಲ್ಲಿ ಡಬಲ್ ರೇಟ್ ಕೊಟ್ಟು ತೊಗೊಳ್ತೀರಾ, ಬನ್ನಿ ಹೋಗಿ ಬಂದುಬಿಡೋಣ ಅಂಥೇಳಿ ಎಲ್ಲರೂ ಅಂತ ಹೇಳಿದ್ರು. ಸೊ ಸರಿ ಅಂದ್ಬಿಟ್ಟು ನಾವು ಹೊರಟ್ವಿ. ನಾವು ಕೆಂಗೇರಿ ಸ್ಯಾಟಲೈಟಲ್ಲಿ ನಾವು ಪಾರ್ಕಿಂಗ್ ಮಾಡಿಬಿಟ್ಟು ಕಾರ್ನ ನಾವು ಮೆಟ್ರೋದಲ್ಲಿ ಹೊರಟ್ವಿ ಚಿಕ್ಕಪೇಟೆಗೆ. ಮೆಟ್ರೋ ನಾವು ಮಧ್ಯಾಹ್ನ ಆಗಿರೋದ್ರಿಂದ ಸ್ವಲ್ಪ ಖಾಲಿ ಇತ್ತು, ಸ್ಟಾರ್ಟಿಂಗ್ ಪಾಯಿಂಟ್ ಆದ್ದರಿಂದ ನೋಡಿ ನಾವು 4 ಗಂಟೆ ಕರೆಕ್ಟಾಗಿ ಚಿಕ್ಕಪೇಟೆ ರೀಚ್ ಆದ್ವಿ. ಸೊ ಸಂಡೇ ಆದ್ದರಿಂದ ಸಂಡೇ ಬಜಾರ್ ಇತ್ತು, ತುಂಬ ರಶ್ ಇತ್ತು, ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ಏನು ಮಾಡೋದು, ನಾವು ಬಂದದ್ದೇ ಲೇಟ್ ಆಗೋಯ್ತಲ್ಲ ಅಂತ ಅಂದ್ಕೊಂಡು ಅದನ್ನು ನಾವು ನಮಗೆ ಬೇಕಾಗಿರುವ ಅಂಗಡಿಯನ್ನು ಹುಡ್ಕೊಂಡು ಹೋಗುವಷ್ಟರಲ್ಲಿ ತುಂಬ ಸಾಕಾಯಿತು. ಗೊತ್ತಲ್ಲ ಚಿಕ್ಕಪೇಟೆ ಸುತ್ತೋದು ಅಂದರೆ ಹೇಗಿರುತ್ತೆ. ನಮಗೆ ಗೊತ್ತಿರಲಿಲ್ಲ ಸಂಡೇ ಚಿಕ್ಕಪೇಟೆ 4 ಗಂಟೆಗೆ ಕ್ಲೋಸ್ ಆಗತ್ತಂತೆ. ಸೊ ಹಬ್ಬದ ಸೀಸನ್ ಆದ್ದರಿಂದ ಸ್ವಲ್ಪ ಓಪನ್ ಇತ್ತು. ಅವರು ಹೇಳಿದ್ರು ಅಂಗಡಿಯವರು, ನೀವೇನಾದರೂ ನಾರ್ಮಲ್ ಸಂಡೇ ಬಂದರೆ ನೀವು 4 ಗಂಟೆ ಒಳಗಡೆ ಬನ್ನಿ ಅಂತೇಳಿ ಅಂತ. ಸೊ ನಮ್ಮ ಆಂಟಿ ಸುಮಾರು ಒಂದು 10 ವರ್ಷದಿಂದ ಮಕ್ಕಳಿಗೆ ಮತ್ತು ನಮಗೆಲ್ಲ ಇನ್ನರ್ ವೇರ್ಸು, ಪ್ಯಾಂಟೀಸು ಎಲ್ಲ ಒಂದೇ ಅಂಗಡಿಲಿ ತೊಗೊಳ್ತಿದ್ರಂತೆ. ಬನ್ನಿ, ಅಲ್ಲಿ ರೇಟ್ ಎಲ್ಲ ಕಡಿಮೆ ಇರುತ್ತೆ, ಹೋಲ್ಸೇಲ್ ರೇಟ್ಗೆ ಹಾಕ್ಕೊಡ್ತಾರೆ ಅಂತ ಹೇಳಿ ನಾವು ಆ ಅಂಗಡಿ ಹತ್ರ ಹೋಗಿ ನಮಗೆ ಅಲ್ಲಿ ನೈಟಿಗೆ ಕೂಡ ತುಂಬ ಚೆನ್ನಾಗಿ ಸಿಕ್ತು, ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು. ಸೊ ನಾವು ಅದನ್ನು ಹಾಗೆ ತೊಗೊಂಡು ನೆಕ್ಸ್ಟ್ ನಾವು ಮಕ್ಕಳಿಗೆಲ್ಲ ಬಟ್ಟೆಯನ್ನು ತೊಗೊಂಡು ಹೊರಟ್ವಿ. ತುಂಬ ರೀಸನಬಲ್ ಅನಿಸ್ತು, ತುಂಬ ವರ್ತ್ ಅಂತ ಅನಿಸ್ತು ಅಲ್ಲಿಗೆ ಹೋಗಿ ತೊಗೊಂಡಿದ್ದಕ್ಕೆ. ಬಟ್ಟೆನೂ ಕೂಡ ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ನೋಡಿ, ನಾನು ಚಿಕ್ಕಪೇಟೆಯಲ್ಲಿ ಏನೇನು ಶಾಪಿಂಗ್ ಮಾಡಿದೆ ಅನ್ನೋದನ್ನ ನೋಡಿ. ನೈಟಿ ನಾನು ಹೇಳಿದೆ, ಒಳ್ಳೆ ಕ್ಲಾತ್ ಒಳ್ಳೆ ತುಂಬ ಸ್ಮೂತಾಗಿದೆ, ಬೆಣ್ಣೆ ಥರ ಇದೆ. ಸೊ ಇಷ್ಟ ಆಯಿತು. ಒಂದು 600ಗೆ ಹಾಕ್ಕೊಟ್ರು ಅಂಕಲ್ಲು. ಒಂದು ಸೆಟ್ ಡ್ರೆಸ್ಸನ್ನು ತೊಗೊಂಡೆ, ಚೆನ್ನಾಗಿತ್ತು. ಪ್ಯಾಂಟೆಲ್ಲ ಪಾಕೆಟ್ ಎಲ್ಲ ಇದೆ, ಮತ್ತು ವೇಲು ಕೂಡ ತುಂಬ ಚೆನ್ನಾಗಿದೆ, ಪ್ರಿಂಟೆಡ್ ವರ್ಕ್ ಎಲ್ಲ ಇತ್ತು. ಸೊ ಒಂದು ಸೆಟ್ ಡ್ರೆಸ್ಸು ನನ್ನ ಮಗನಿಗೆ ಒಂದು ಡ್ರೆಸ್ಸು ಸಿಕ್ತು. 1200 ಕೊಟ್ವಿ, ಪ್ಯಾಂಟು ಮತ್ತು ಶರ್ಟು. ಸೊ ಇನ್ನರ್ ವೇರ್ಸ್ ಮಾತ್ರ ತುಂಬ ಚೆನ್ನಾಗಿ ಸಿಕ್ತು. ಅಲ್ಲೇನೂ ಮಾತಾಡೋಂಗಿಲ್ಲ, ಯಾಕೆಂದರೆ ಅಂಗಡಿಗೆ ತುಂಬ ಪರಿಚಯ ಇರೋದ್ರಿಂದ ಹೋಲ್ಸೇಲ್ ರೇಟಲ್ಲಿ ಹಾಕ್ಕೊಟ್ರು. ನಾವು ರಜನಿ ಕಂಪ್ನಿ ಮತ್ತು ಜಾಕಿ ಕಂಪ್ನಿದ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು, ರೇಟು ಪರವಾಗಿಲ್ಲ. ನೋಡಿ, ನಿಮ್ಗೆ ಅಡ್ರೆಸ್ ಬೇಕು ಅಂದರೆ ಇಲ್ಲೇ ಇದೆ ನೋಡಿ, MSS ಮಾರ್ಕೆಟಿಂಗ್ದು ನೋಡಿ. ರೇಟ್ ಎಲ್ಲ ನೋಡಿ ಅಲ್ಲೇ ಇದೆ. ಮತ್ತು ನಾವು ಡ್ರೆಸ್ದು ತೊಗೊಂಡೆ ಅಂತ ಹೇಳಿದ್ನಲ್ಲ, ಸೊ ಡ್ರೆಸ್ದು ಅಂಗಡಿ ಅಡ್ರೆಸ್ ಕೂಡ ಇದೆ. ಆದರೆ ಏನು ಗೊತ್ತಾ, ಅಲ್ಲೂ ಸ್ವಲ್ಪ ಜನ ಹ್ಯಾಮರಿಸ್ತಾರೆ. ನಾವು ಸ್ವಲ್ಪ ಹುಷಾರಾಗಿ ನಾವು ಶಾಪಿಂಗ್ ಮಾಡಬೇಕು, ಸ್ವಲ್ಪ ಚೌಕಾಸಿ ಕೂಡ ಮಾಡಬೇಕು. ನಾವು ಸೆಟ್ ಡ್ರೆಸ್ಸನ್ನು ತೊಗೊಳೋಕ್ಕೆ ಅಂತ ಹೋದಾಗ ತುಂಬ ರೇಟ್ ಹೇಳಿದ್ರು. ನಾವಿಲ್ಲ, ನಮಗೆ ತುಂಬ ತೊಗೊಳ್ತೀವಿ, ಒಂದು 3 ಜೊತೆ ತೊಗೊಳ್ತೀವಿ, ನಮಗೆ ಕಮ್ಮಿ ಮಾಡಿಕೊಡಿ ಅಂತ ಹೇಳಿದಾಗ ಅವರು 3000 ಹೇಳಿದ್ರೆ ನಾವು 2000ಗೆ ನಾವು ವ್ಯಾಪಾರವನ್ನು ಮಾಡಿದ್ವಿ. ಸೊ ನೀವು ಅಷ್ಟೇ, ಅವ್ರು ಹೇಳ್ದಷ್ಟೇ ರೇಟನ್ನು ಕೊಡಬಾರ್ದು, ಸ್ವಲ್ಪ ಚೌಕಾಸಿಯನ್ನು ಮಾಡಿ ತಗೊಳ್ಳಿ ಫ್ರೆಂಡ್ಸ್. ನೀವು ಅಷ್ಟೇ ವರ್ಷಕ್ಕೊಮ್ಮೆ ಆದರೂ ಹೊರ್ಗಡೆ ಹೋಗಿ ಶಾಪಿಂಗ್ ಮಾಡಿ. ನಾವು ಹೊರ್ಗಡೆ ಓಡಾಡೋದ್ರಿಂದ ನಮಗೆ ಸ್ವಲ್ಪ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ, ಆ್ಯಕ್ಟಿವ್ ಆಗ್ತೀವಿ, ಮತ್ತು ನಮಗೆ ರೇಟ್ಗಳ ಬೆಲೆ ನಮಗೆ ಗೊತ್ತಾಗುತ್ತೆ. ನಮಗೆ ಅಲ್ಲಿ ಎಷ್ಟಾಗುತ್ತೆ, ಇಲ್ಲಿ ಎಷ್ಟಾಗುತ್ತೆ, ಬಟ್ ನಮ್ಮ ಸೇವಿಂಗ್ಸ್ ಕೂಡ ನಾವು ಇಂಪ್ರೂವ್ ಮಾಡ್ಕೊಬೋದು, ಒಂದು ನಾಲೆಡ್ಜ್ ಬೆಳೆಯುತ್ತೆ ನೋಡಿ. ಅಂತೂ ಇಂತೂ ನಾವು 3 ಅವರ್ಸ್ನಲ್ಲಿ ಶಾಪಿಂಗ್ ಮುಗಿಸಿ ನೋಡಿ, ನಮಗೇನೇನು ಬೇಕು ಸ್ವಲ್ಪ ಎಲ್ಲ ತೊಗೊಂಡು ಬಂದ್ವಿ. ಸೊ ನಾವು ಬರ್ತಾ ತುಂಬ ಲೇಟ್ ಆಗಿಬಿಟ್ಟಿತ್ತು. ಇನ್ನು ಮನೆಗೆ ಹೋಗಿ ಅಡುಗೆ ಮಾಡೋದು ಆಗಲ್ಲ, ಲೇಟ್ ಆಗುತ್ತೆ ಅಂತೇಳಿ ನಾವು ಅಂದವೇ ಹಾಗೆ ಒಂದು ಹೋಟೆಲ್ಗೆ ಹೋಗಿದ್ವಿ. ಹೋಟೆಲ್ಗೆ ಹೋಗ್ಬಿಟ್ಟು ಅಲ್ಲೇ ಒಳ್ಳೆ ಊಟವನ್ನು ಕೊಡಿಸಿದ್ರು ನಮ್ಮ ಅಂಕಲ್ಲು. ಎಲ್ಲರೂ ಚೆನ್ನಾಗಿ ತಿಂದ್ಕೊಂಡು ಅದ್ರ ಬಗ್ಗೆನೇ ಡಿಸ್ಕಷನ್ ಮಾಡಿದ್ವಿ, ವರ್ತ್ ಅನಿಸ್ತಾ, ಹೇಗೆ ಅನಿಸ್ತು ಅಂತೇಳಿ. ಚಿಕನ್ ಕೈಮಾ ಥರ ಇತ್ತು, ತುಂಬ ಟೇಸ್ಟಿಯಾಗಿತ್ತು. ಸೊ ಎಲ್ಲರೂ ಕೂಡ ತಿಂದ್ಕೊಂಡು ನಾವು ಮನೆಗೆ ರಿಟರ್ನ್ ಆದ್ವಿ.
ಒಂಥರ ಚೆನ್ನಾಗಿತ್ತು, ಒನ್ ಡೇ ಔಟಿಂಗ್ ಥರ ಅಂತ ಅನಿಸ್ತು. ಸೊ ಅಡ್ರೆಸ್ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಅಡ್ರೆಸ್ ತಿಳಿಸ್ತೀನಿ. ನಮಸ್ಕಾರ.